ನಮ್ಮ ಜ್ಯೋತಿಷ್ಯ ಮಾಹಿತಿಗಳು ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ ಗಾಗಿ ನಮ್ಮ ಚಾನೆಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಅನ್ನ ಒತ್ತಲು ಮರೆಯಬೇಡಿ. ಮೇಷರಾಶಿಯವರಿಗೆ ಹೆಚ್ಚಿನ ಸಂದರ್ಭಗಳಲ್ಲಿ ಸಕಾರಾತ್ಮಕವಾಗಿರಲಿದೆ. ನಿಮ್ಮ ಅದೃಷ್ಟದ ಬಲದಿಂದ ಸ್ಥಗಿತಗೊಂಡಂತಹ ಕೆಲಸಗಳಲ್ಲಿ ಮತ್ತೆ ಚಾಲನೆ ಪಡೆಯುವಂತಹ ದಿನಗಳನ್ನ ನೋಡ್ತೀರಾ. ಕಚೇರಿಯಲ್ಲಿ ನಿಮ್ಮ ಕೆಲಸಕ್ಕೆ ಮೆಚ್ಚುಗೆ ದೊರೆಯಲಿದೆ. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಬಾಂಧವ್ಯವನ್ನ ಕಾಪಾಡಿಕೊಳ್ಳುತ್ತೀರಾ. ವ್ಯಾಪಾರಸ್ಥರಿಗೆ ಹಳೆಯ ಬಾಕಿ ಹಣ ವಾಪಸ್ ಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕುವುದು ತುಂಬಾ ಒಳ್ಳೆಯದು. ಹೂಡಿಕೆ ಮಾಡುವ ಮುನ್ನ ಅನುಭವಿಗಳ ಸಲಹೆಯನ್ನ ಪಡೆಯಿರಿ. ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು, ಆದರೆ ಸಂವಹನದ ಮೂಲಕ ಅದನ್ನ ಬಗೆಹರಿಸಿಕೊಳ್ಳಬಹುದು. ಮನೆಯಲ್ಲಿ ನೆಮ್ಮದಿಯ ವಾತಾವರಣ. ಮಾನಸಿಕ ಒತ್ತಡದಿಂದಾಗಿ ಸ್ವಲ್ಪ ಸುಸ್ತು ಅಥವಾ ಆಯಾಸವೆನಿಸಬಹುದು. ಸಾಕಷ್ಟು ನೀರನ್ನ ಕುಡಿಯಿರಿ ಮತ್ತು ಗುರುವಿನ ಧ್ಯಾನವನ್ನ ಮಾಡಬೇಕಾಗುತ್ತೆ ಮತ್ತು ಯೋಗಕ್ಕೆ ಸಮಯವನ್ನ ಮೀಸಲಿಡಬೇಕಾಗುತ್ತೆ. ಇಂದಿನ ಸಲಹೆಯಾಗಿ ಯಾರೊಂದಿಗೂ ಕೂಡ ವಾಗ್ವಾದಕ್ಕೆ ಇಳಿಯಬೇಡಿ. ತಾಳ್ಮೆಯೇ ನಿಮ್ಮ ಯಶಸ್ಸಿನ ಮಂತ್ರವೆಂಬ ಹಾಗೆ ತಾಳಿದವನು ಬಾಳಿಯಾನು ಅನ್ನುವ ರೀತಿಯಾಗಿ ನೀವು ಬದುಕಬೇಕಾಗುತ್ತೆ ಇಂದಿನ ದಿವಸ. ಇನ್ನು ಶುಭ ಸಂಖ್ಯೆಯನ್ನ ನೋಡುವುದಾದರೆ ಇಂದಿನ ದಿವಸ 9. ಶುಭ ಬಣ್ಣವನ್ನು ನೋಡುವುದಾದರೆ ಕೆಂಪು ಬಣ್ಣವನ್ನ ಆದಷ್ಟು ಹೆಚ್ಚಿಗೆ ಈ ದಿನ ನೀವು ಬಳಸಬೇಕಾಗುತ್ತೆ. ವೃಷಭ ರಾಶಿಯವರಿಗೆ ಒಟ್ಟಾರೆಯಾಗಿ ಹೇಳುವುದಾದರೆ ಈ ದಿನ ನಿಮಗೆ ಮಿಶ್ರ ಫಲಗಳಿಂದ ಉಳಿರುವಂತಹ ದಿನವಾಗುತ್ತೆ. ಗ್ರಹಗಳ ಸಂಚಾರವು ನಿಮ್ಮ ವೃತ್ತಿ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನ ಸೂಚಿಸುತ್ತಿದ್ದರೂ ಕೂಡ ವೈಯಕ್ತಿಕ ಜೀವನದಲ್ಲಿ ಸ್ವಲ್ಪ ಎಚ್ಚರಿಕೆ ಮತ್ತು ಸಂಯಮ ಅಗತ್ಯವಿರುತ್ತದೆ. ನಿಮ್ಮ 10ನೆಯ ಮನೆಯಲ್ಲಿ ಕುಂಭರಾಶಿ ಅಂದರೆ ಗ್ರಹಗಳ ಸಂಯೋಗವಿರುವುದರಿಂದ ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಭಾವ ಕೂಡ ಹೆಚ್ಚಾಗುವಂತದ್ದು. ಹಿರಿಯ ಅಧಿಕಾರಿಗಳಿಂದ ನಿಮಗೆ ಮೆಚ್ಚುಗೂ ಕೂಡ ದೊರೆಯುವಂತಹ ಸಾಧ್ಯತೆ ಇದೆ. ಶನಿ ಮತ್ತು ಬುಧನ ಪ್ರಭಾವದಿಂದಾಗಿ ಆರ್ಥಿಕವಾಗಿ ಹಣದ ಹರಿವು ಉತ್ತಮವಾಗಿರುತ್ತದೆ. ಆದರೆ ದೊಡ್ಡ ಹೂಡಿಕೆ ಮಾಡುವ ಮುನ್ನ ತಜ್ಞರ ಸಲಹೆಯನ್ನ ಪಡೆಯುವುದನ್ನ ಮರೆಯಬೇಡಿ. ಇನ್ನು ಹಳೆಯ ಗ್ರಾಹಕರಿಂದ ಹೊಸ ಆರ್ಡರ್ಗಳು ಕೂಡ ಬರುವಂತಹದ್ದಿನ ದಿವಸ. ಇದು ವ್ಯಾಪಾರಿಗಳಿಗೆ ಲಾಭದಾಯಕವಾಗಿದೆ. ಇನ್ನು ಕುಟುಂಬದ ಸದಸ್ಯರೊಂದಿಗೆ ಅಥವಾ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ವಿಷಯಗಳಿಗೆ ಮಾತಿನ ಚಕಮಕಿ ಕೂಡ ನಡೆಯುವಂತಹ ಸಾಧ್ಯತೆ ಇದೆ. ಅನಗತ್ಯ ವಾದಗಳನ್ನ ಮತ್ತು ನಿಮ್ಮ ಮಾನಸಿಕ ಶಾಂತಿಯನ್ನ ಕೆಡಿಸಬಹುದು. ಆದ್ದರಿಂದ ಮೌನವೇ ಲೇಸು ಎಂಬುವ ಹಾಗೆ ಮೌನದಿಂದ ಇರಬೇಕಾಗುತ್ತೆ ಇದೊಂದು ದಿವಸ. ಸಂಜೆ ವೇಳೆಗೆ ಮನೆಯಲ್ಲಿ ಶುಭ ಸುದ್ದಿಯೊಂದು ಕೇಳಿ ಬರಬಹುದಂತಹ ಸನ್ನಿವೇಶಗಳನ್ನ ನೀವು ಇಂದಿನ ದಿವಸ ನೋಡ್ತೀರಾ. ಇದು ಮನೆಯ ವಾತಾವರಣವನ್ನ ಆಹ್ಲಾದಕರವಾಗಿರುತ್ತದೆ. ಇನ್ನು ಕೆಲಸದ ಒತ್ತಡದಿಂದಾಗಿ ಸ್ವಲ್ಪ ದೈಹಿಕ ಆಯಾಸ ಮತ್ತು ನಿದ್ರೆಯ ಕೊರತೆ ಕೂಡ ಕಾಣಿಸಿಕೊಳ್ಳಬಹುದು. ಕಣ್ಣು ಅಥವಾ ಉಸಿರಾಟಕ್ಕೆ ಸಂಬಂಧಿಸಿದಂತಹ ಸಣ್ಣ ಸಮಸ್ಯೆಗಳಿದ್ದರೆ ಅವುಗಳನ್ನ ನಿರ್ಲಕ್ಷ್ಯ ಮಾಡಬೇಡಿ. ಇನ್ನು ಶುಭ ಸಂಖ್ಯೆಯನ್ನ ನೋಡುವುದಾದರೆ 6. ಶುಭ ಬಣ್ಣ ಬಿಳಿ ಅಥವಾ ಹಸಿರು ಬಣ್ಣ. ಇಂದು ನೀವು ಪರಿಹಾರವಾಗಿ ಗಣೇಶನಿಗೆ ಗರಿಕೆಯನ್ನ ಅರ್ಪಿಸುವುದು ಉತ್ತಮ. ಅಥವಾ ಹಸುವಿಗೆ ಹಸಿರು ಹುಲ್ಲನ್ನ ಅಥವಾ ಆಹಾರವನ್ನ ನೀಡುವುದರಿಂದ ನಿಮ್ಮ ಅಡೆತಡೆಗಳು ಕೂಡ ನಿವಾರಣೆಯಾಗುತ್ತವೆ. ಮಿಥುನ ರಾಶಿಯವರಿಗೆ ಇಂದಿನ ದಿವಸ ಕೆಲಸದಲ್ಲಿ ಸ್ವಲ್ಪ ಒತ್ತಡವನ್ನ ನೋಡ್ತೀರಾ. ನಿಮ್ಮ ತಾಳ್ಮೆ ಮತ್ತು ಬುದ್ಧಿವಂತಿಕೆಯಿಂದ ಎಲ್ಲವನ್ನ ನಿಭಾಯಿಸುವಿರಿ. ಕೆಲಸದ ಸ್ಥಳದಲ್ಲಿ ಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ಸಿಗಲಿದೆ ಇಂದಿನ ದಿವಸ. ಹಳೆಯ ಬಾಕಿ ಉಳಿದಿರುವಂತಹ ಕೆಲಸಗಳನ್ನ ಮುಗಿಸಲು ಇದು ಉತ್ತಮ ಸಮಯ. ಸಹೋದ್ಯೋಗಿಗಳೊಂದಿಗೆ ವಾದ ಮಾಡುವುದನ್ನ ತಪ್ಪಿಸಬೇಕಾಗುತ್ತೆ. ಹೊಸ ಅವಕಾಶಗಳು ಕೂಡ ಲಭ್ಯವಾಗುವಂತಹ ಸಾಧ್ಯತೆ ಇಂದಿನ ದಿವಸ. ಇನ್ನು ಹಣಕಾಸಿನ ವಿಚಾರದಲ್ಲಿ ಇಂದು ಸಾಧಾರಣವಾದಂತಹ ದಿನ. ಅನಗತ್ಯ ಖರ್ಚುಗಳ ಮೇಲೆ ನಿಯಂತ್ರಣವನ್ನ ಕಾಪಾಡಿಕೊಂಡು ಹೋಗಿ. ಎಂದರೆ ಹೂಡಿಕೆ ಮಾಡುವ ಮುನ್ನ ಅನುಭವಸ್ಥರ ಸಲಹೆಯನ್ನ ಪಡೆಯಬೇಕಾಗುತ್ತೆ ನೀವು. ಇನ್ನು ಕುಟುಂಬದಲ್ಲಿ ಶಾಂತಿ ಕೂಡ ನೆಲೆಸುವಂತದ್ದು. ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು, ಆದರೆ ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಳಿ. ಪ್ರೇಮಿಗಳಿಗೆ ಇಂದು ಆಹ್ಲಾದಕರವಾದಂತಹ ದಿನವಾಗಿರಲಿದೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ನೋಡುವುದಾದರೆ ಕೆಲಸದ ಒತ್ತಡದಿಂದಾಗಿ ಮಾನಸಿಕ ಆಯಾಸ ಅಥವಾ ತಲೆನೋವಿನಂತಹ ಸಮಸ್ಯೆಗಳು ಕೂಡ ಇಂದಿನ ದಿವಸ ನೀವು ಕಾಣ್ತೀರ. ಆದ್ದರಿಂದ ವಿಶ್ರಾಂತಿಗೆ ಆದಷ್ಟು ಆದ್ಯತೆಯನ್ನ ನೀಡಬೇಕು ಮತ್ತು ಸಮತೋಲಿತ ಆಹಾರವನ್ನ ಸೇವಿಸುವುದರಿಂದ ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆಯನ್ನ ನೀವು ಕಾಪಾಡಿಕೊಂಡು ಹೋಗುವಲ್ಲಿ ಯಶಸ್ವಿ ಆಗ್ತೀರಾ. ಇನ್ನು ಶುಭ ಸಂಖ್ಯೆಯನ್ನ ನೋಡುವುದಾದರೆ 5 ಮತ್ತು 9. ಶುಭ ಬಣ್ಣವನ್ನು ನೋಡುವುದಾದರೆ ಹಸಿರು ಮತ್ತು ಹಳದಿ ಬಣ್ಣ. ಇಂದು ಪರಿಹಾರವಾಗಿ ನೀವೇನ್ ಮಾಡಬೇಕಪ್ಪ ಅಂದ್ರೆ ಗಣೇಶನ ಆರಾಧನೆಯನ್ನ ಮಾಡುವುದು ಅಥವಾ ಓಂ ಗಂ ಗಣಪತಿಯೇ ನಮಃ ಈ ಮಂತ್ರವನ್ನ 21 ಬಾರಿ ಜಪಿಸುವುದರಿಂದ ನಿಮ್ಮ ಸಕಲ ಕಾರ್ಯಗಳಲ್ಲಿ ಅಡೆತಡೆಗಳು ಬಂದರೆ ಆ ಅಡೆತಡೆಗಳನ್ನು ಕೂಡ ನಿವಾರಣೆಯಾಗುವಲ್ಲಿ ಯಶಸ್ವಿ ಆಗ್ತೀರಾ.
ಕಟಕ ರಾಶಿಯವರಿಗೆ ಇಂದಿನ ದಿವಸ ಮಿಶ್ರ ಫಲದಿಂದ ಕೂಡಿದಂತಹ ದಿನವಾಗಿದೆ. ಕೆಲವು ವಿಷಯಗಳಲ್ಲಿ ಜಾಗರೂಕರಾಗಿರುವುದು ಬಹಳ ಮುಖ್ಯವಾಗಿರುತ್ತೆ. ಇನ್ನು ಕೆಲಸದ ಸ್ಥಳದಲ್ಲಿ ಜವಾಬ್ದಾರಿ ಕೂಡ ಹೆಚ್ಚಾಗುವಂತದ್ದು ನೋಡ್ತೀರಾ. ಇನ್ನು ಸಹೋದ್ಯೋಗಿಗಳೊಂದಿಗೆ ವಿನಾಕಾರಣವಾಗಿ ವಾದವನ್ನ ಮಾಡಬೇಕು. ಹಿರಿಯ ಅಧಿಕಾರಿಗಳಿಂದ ಮೆಚ್ಚುಗೆ ಪಡೆಯಲು ಸ್ವಲ್ಪ ಹೆಚ್ಚು ಶ್ರಮವನ್ನ ಪಡೆಯಬೇಕಾಗುತ್ತೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ಇಂದು ಸಾಧಾರಣವಾದಂತಹ ದಿನ. ಹಳೆಯ ಬಾಕಿ ಹಣ ಕೂಡ ವಾಪಸ್ ಬರುವಂತಹ ಸಾಧ್ಯತೆ ಇದೆ. ಆದರೆ ಅನಗತ್ಯ ಖರ್ಚುಗಳ ಮೇಲೆ ನಿಯಂತ್ರಣವನ್ನ ಕಾಪಾಡಿಕೊಂಡು ಹೋಗಬೇಕಾಗುತ್ತೆ. ಹೂಡಿಕೆ ಮಾಡುವ ಮುನ್ನ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ ನೀವು ಇಂದಿನ ದಿವಸ. ಇನ್ನು ಕುಟುಂಬದಲ್ಲಿ ಶಾಂತಿಯುತ ವಾತಾವರಣ, ಜೀವನ ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನ ಕಳೆಯುವಲ್ಲಿ ಯಶಸ್ವಿ ಆಗ್ತೀರಾ. ಪ್ರೀತಿ ಪಾತ್ರರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವಿರಬೇಕಾಗುತ್ತೆ ನಿಮಗೆ ಇಂದಿನ ದಿವಸ. ಇನ್ನು ಮಾನಸಿಕ ಒತ್ತಡದಿಂದಾಗಿ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಹೊಟ್ಟೆಯ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಆದ್ದರಿಂದ ಸಕಾಲಕ್ಕೆ ಆಹಾರವನ್ನ ಸೇವನೆ ಮಾಡಿ ಮತ್ತು ವಿಶ್ರಾಂತಿಯ ಕಡೆಗೆ ಆದ್ಯತೆಯನ್ನ ನೀಡುವುದರ ಜೊತೆಗೆ ಆದಷ್ಟು ವ್ಯಾಯಾಮ, ಯೋಗ, ಧ್ಯಾನವನ್ನ ಮಾಡುವುದರಿಂದ ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆಗಳನ್ನ ನೀವು ನೋಡ್ತೀರಾ. ಇಂದು ಯಾವುದೇ ದೊಡ್ಡ ನಿರ್ಧಾರಗಳನ್ನ ತೆಗೆದುಕೊಳ್ಳುವ ಮುನ್ನ ಮನೆಯ ಹಿರಿಯರ ಸಲಹೆಯನ್ನ ಪಡೆಯಬೇಕಾಗುತ್ತೆ. ತಾಳ್ಮೆಯೇ ನಿಮ್ಮ ಯಶಸ್ಸಿನ ಕನ್ನಡಿ ಎಂಬುದನ್ನ ನೀವು ಮರೆಯೋ ಹಾಗಿಲ್ಲ ಇಂದಿನ ದಿವಸ. ಇನ್ನು ಶುಭ ಬಣ್ಣವನ್ನ ನೋಡುವುದಾದರೆ ಬಿಳಿ ಮತ್ತು ಕೆನೆ ಬಣ್ಣವನ್ನ ಆದಷ್ಟು ಹೆಚ್ಚಿಗೆಯಾಗಿ ನೀವು ಬಳಸಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯನ್ನ ನೋಡುವುದಾದರೆ 2 ಮತ್ತು 7. ಸಕಲ ಕಾರ್ಯಗಳಲ್ಲಿ 2 ಮತ್ತು 7 ನೀವು ಅತಿ ಹೆಚ್ಚಾಗಿ ಉಪಯೋಗ ಮಾಡುವುದರಿಂದ ನಿಮಗೆ ಶುಭವಾಗುವುದಂತದನ್ನು ನೋಡ್ತೀರಾ. ಸಿಂಹ ರಾಶಿಯವರಿಗೆ ಇಂದಿನ ದಿವಸ ಧನಾತ್ಮಕವಾಗಿರುತ್ತದೆ. ಪ್ರಮುಖವಾಗಿ ನಿಮ್ಮ ಸಂವಹನ ಕಲೆ ಮತ್ತು ಆತ್ಮವಿಶ್ವಾಸ ನಿಮಗೆ ಯಶಸ್ಸನ್ನ ತಂದುಕೊಡಲಿದೆ. ವೃತ್ತಿ ಜೀವನದಲ್ಲಿ ಇಂದು ನೀವು ಪ್ರಭಾವಶಾಲಿಯಾಗಿ ಕಾರ್ಯವನ್ನ ನಿರ್ವಹಿಸುವಲ್ಲಿ ಯಶಸ್ವಿ ಆಗ್ತೀರಾ. ನಿಮ್ಮ ಮಾತುಗಳು ಮೇಲಾಧಿಕಾರಿಗಳ ಮೇಲೆ ಉತ್ತಮ ಪರಿಣಾಮವನ್ನ ಕೂಡ ಬೀರಲಿದ್ದು ವೃತ್ತಿಪರ ಸಂಬಂಧಗಳು ಕೂಡ ಸುಧಾರಣೆಯತ್ತ ಸಾಗುವಂತ ಕ್ಷಣಗಳನ್ನ ನೋಡ್ತೀರಾ. ಇನ್ನು ಕೆಲಸದಲ್ಲಿ ತಾಳ್ಮೆ ಇರಲಿ. ಒಂದೇ ಬಾರಿಗೆ ಹೆಚ್ಚು ಕೆಲಸಗಳನ್ನ ಕೈಗೆತ್ತಿಕೊಳ್ಳುವ ಬದಲು ಒಂದೊಂದನ್ನಾಗಿ ಮುಗಿಸುವುದು ಉತ್ತಮವಾಗಿರುತ್ತೆ. ಇನ್ನು ಉದ್ಯೋಗ ಬದಲಾವಣೆಗೆ ಯೋಚಿಸುತ್ತಿರುವವರಿಗೆ ಇಂದು ಶುಭ ಸುಳಿವುಗಳು ಕೂಡ ಸಿಗಬಹುದಾಗಿದೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ಇಂದು ಸಮಾಧಾನಕರವಾದಂತಹ ದಿನ. ಬಾಕಿ ಉಳಿದಂತಹ ಹಣ ವಾಪಸ್ ಬರುವಾದಂತಹ ಅಥವಾ ಸಣ್ಣ ಮಟ್ಟದ ಲಾಭವಾಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಇಂದು ಅನಗತ್ಯ ಶಾಪಿಂಗ್ ಅಥವಾ ದೊಡ್ಡ ಖರ್ಚುಗಳನ್ನ ಮುಂದೂಡುವುದು ಜಾಣತನ. ಹೂಡಿಕೆಯ ಬಗ್ಗೆ ನಿರ್ಧಾರವನ್ನ ತೆಗೆದುಕೊಳ್ಳುವ ಮುನ್ನ ಎಚ್ಚರಿಕೆಯಿಂದಿರಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಸಂತೋಷದ ವಾತಾವರಣ, ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಬೇಕಾಗುತ್ತೆ. ದಾಂಪತ್ಯ ಜೀವನದಲ್ಲಿ ಸಂಗಾತಿಯಿಂದ ಸಂಪೂರ್ಣ ಸಹಕಾರ ಕೂಡ ಸಿಗಲಿದೆ ಇಂದಿನ ದಿವಸ. ಪ್ರೀತಿಯಲ್ಲಿರುವವರಿಗೆ ತಮ್ಮ ಮನದ ಮಾತನ್ನ ವ್ಯಕ್ತಪಡಿಸಲು ಇಂದು ಒಳ್ಳೆಯ ದಿನವಾಗಿದೆ. ಸ್ನೇಹಿತರೊಂದಿಗೆ ಸಮಯ ಕಳೆಯುವ ಅವಕಾಶ ಕೂಡ ಸಿಗಬಹುದು ನಿಮಗೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಕಣ್ಣಿನ ಅಥವಾ ಹೆಚ್ಚಿಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡ ಬರಬಹುದು. ಆದ್ದರಿಂದ ಜಾಗರೂಕರಾಗಿರುವುದು ಅಗತ್ಯ. ಅತಿಯಾದ ಮೊಬೈಲ್ ಅಥವಾ ಸ್ಕ್ರೀನ್ ಬಳಕೆಯನ್ನ ಮಾಡಬೇಡಿ. ಧೂಳಿನಿಂದ ಆದಷ್ಟು ರಕ್ಷಣೆಯಿಂದ ಇರಬೇಕಾಗುತ್ತೆ. ಸಾಕಷ್ಟು ನೀರನ್ನ ಕುಡಿಯಬೇಕಾಗುತ್ತೆ. ಇನ್ನು ಸಂಜೆಯ ವೇಳೆ ಸ್ವಲ್ಪ ವ್ಯಾಯಾಮ ಅಥವಾ ಧ್ಯಾನವನ್ನ ಮಾಡುವುದರಿಂದ ಮಾನಸಿಕ ಶಾಂತಿ ಕೂಡ ಲಭ್ಯವಾಗುತ್ತದೆ. ಸಿಂಹ ರಾಶಿಯವರಿಗೆ ಪ್ರಸ್ತುತವಾಗಿ ಅಷ್ಟಮ ಶನಿ ಪ್ರಭಾವ ಇರುವುದರಿಂದ ವಾಹನವನ್ನ ಚಲಿಸುವಾಗ ಮತ್ತು ಹಣಕಾಸಿನ ದೊಡ್ಡ ವ್ಯವಹಾರಗಳನ್ನ ಮಾಡುವಾಗ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ. ಇನ್ನು ಶುಭ ಬಣ್ಣವನ್ನ ನೋಡುವುದಾದರೆ ಕಿತ್ತಳೆ ಬಣ್ಣ. ಇನ್ನು ಶುಭ ಸಂಖ್ಯೆಯನ್ನ ನೋಡುವುದಾದರೆ 1 ಮತ್ತು 9. ಕನ್ಯಾ ರಾಶಿಯವರಿಗೆ ಈ ದಿನ ಮಿಶ್ರ ಫಲ ನೀಡುವಂತಹ ದಿನವಾಗಿದೆ. ನಿಮ್ಮ ದಿನದ ನಿರ್ದಿಷ್ಟ ಗ್ರಹಗತಿಗಳನ್ನ ನೋಡುವುದಾದರೆ ಇಂದು ಹಣಕಾಸಿನ ವ್ಯವಹಾರಗಳಲ್ಲಿ ಜಾಗರೂಕರಾಗಿರಿ. ಅನಗತ್ಯ ಖರ್ಚುಗಳು ಎದುರಾಗಬಹುದಾದಂತಹ ಸನ್ನಿವೇಶಗಳನ್ನ ನೋಡ್ತೀರಾ. ಹಳೆಯ ಸಾಲ ತೀರಿಸಲು ಅಥವಾ ಆರ್ಥಿಕ ಯೋಜನೆಗಳನ್ನ ರೂಪಿಸಲು ಇದು ಒಳ್ಳೆಯ ಸಮಯ. ಇನ್ನು ಕಚೇರಿಯಲ್ಲಿ ನಿಮ್ಮ ಕೆಲಸದ ಮೇಲೆ ಹೆಚ್ಚಿನ ಗಮನವನ್ನ ಕೊಡುವುದು ಅಗತ್ಯವಾಗಿರುತ್ತೆ. ನಿಮ್ಮ ಲಗ್ನಾಧಿಪತಿಯಾದಂತಹ ಬುಧನು 6ನೇ ಮನೆಯಲ್ಲಿರುವುದರಿಂದ ಕೆಲಸದಲ್ಲಿ ಸಣ್ಣ ಪುಟ್ಟ ಅಡೆತಡೆಗಳು ಕೂಡ ಕಂಡು ಬಂದರೂ ಕೂಡ ಗುರುವಿನ ದೃಷ್ಟಿಯಿಂದಾಗಿ ನಿಮ್ಮ ಶ್ರಮಕ್ಕೆ ತಕ್ಕಂತಹ ಪ್ರತಿಫಲವನ್ನ ನೀವು ಕಂಡ್ಕೊಳ್ತೀರಾ. ಇನ್ನು ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯವನ್ನ ಪಡಬೇಡಿ. ಯಾವತ್ತಿಗೂ ಮುಖ್ಯವಾಗಿ ಚರ್ಮದ ಸಮಸ್ಯೆ ಅಥವಾ ನರ ದೌರ್ಬಲ್ಯದಂತಹ ಸಣ್ಣ ತೊಂದರೆಗಳು ಕೂಡ ಕಾಣಿಸಿಕೊಳ್ಳಬಹುದಾದಂತಹ ಸನ್ನಿವೇಶನ ನೋಡ್ತೀರಾ. ಆದಷ್ಟು ಪೌಷ್ಟಿಕ ಆಹಾರದ ಕಡೆ ಗಮನವನ್ನು ಕೊಡಬೇಕು ಮತ್ತು ವಿಶ್ರಾಂತಿಗೆ ಆದ್ಯತೆಯನ್ನ ನೀಡುವುದರ ಜೊತೆಗೆ ಧ್ಯಾನವನ್ನ ಮತ್ತು ದೈಹಿಕ ಆಯಾಸವಾಗದಂತೆ ನೋಡಿಕೊಳ್ಳುವುದು ನಿಮ್ಮ ಆರೋಗ್ಯದ ಗುಟ್ಟಾಗಿರುತ್ತೆ. ಇನ್ನು ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯವೂ ಕೂಡ ಮೂಡಿಬರುವಂತಹ ಸನ್ನಿವೇಶ ನೋಡ್ತೀರಾ. ಆದ್ದರಿಂದ ತಾಳ್ಮೆಯಿಂದ ವರ್ತಿಸುವುದು ಬಹಳ ಉತ್ತಮ. ಮನೆಯಲ್ಲಿ ಮಂಗಳ ಕಾರ್ಯಗಳ ಬಗ್ಗೆ ಚರ್ಚೆಯು ಕೂಡ ನಡೆಯುವಂತಹ ಸಾಧ್ಯತೆ ಇದೆ. ಇನ್ನು ಅದೃಷ್ಟದ ಬಣ್ಣ ಹಸಿರು ಮತ್ತು ಬಿಳಿ ಬಣ್ಣ. ಇನ್ನು ಅದೃಷ್ಟದ ಸಂಖ್ಯೆಯನ್ನ ನೋಡುವುದಾದರೆ 5 ಮತ್ತು 7. ಇಂದು ಪರಿಹಾರವಾಗಿ ಶ್ರೀ ವಿಷ್ಣು ಸಹಸ್ರನಾಮವನ್ನ ಪಠಿಸುವುದು ಅಥವಾ ವಿಷ್ಣು ದೇವಾಲಯಕ್ಕೆ ಭೇಟಿ ನೀಡುವುದು ನಿಮಗೆ ಉತ್ತಮ ಯಶಸ್ಸನ್ನ ನೀಡುತ್ತದೆ. ಈ ದಿನ ಬುಧನು ಕುಂಭ ರಾಶಿಯಲ್ಲಿ ಪ್ರವೇಶಿಸುವುದರಿಂದ ಇಂದಿನಿಂದ ನಿಮ್ಮ ಸಂವಹನ ಶೈಲಿಯಲ್ಲಿ ಬದಲಾವಣೆ ಕೂಡ ಕಂಡು ಬರಬಹುದು. ಹೊಸ ಆಲೋಚನೆಗಳನ್ನ ಕಾರ್ಯರೂಪಕ್ಕೆ ತರಲು ಇದು ಪೂರಕವಾದಂತಹ ಸಮಯ ಕೂಡ ಆಗಿದೆ.
ತುಲಾ ರಾಶಿಯವರಿಗೆ ಇಂದಿನ ದಿವಸ ಸಮಾಧಾನಕಾರವಂತಹ ದಿನ ಮತ್ತು ಮಿಶ್ರ ಫಲಗಳಿಂದ ಕೂಡಿದಂತಹ ವಾತಾವರಣವನ್ನ ನೋಡ್ತೀರಾ. ಕೆಲಸದ ಒತ್ತಡದ ನಡುವೆಯೂ ಹೊಸ ಆಲೋಚನೆಗಳು ನಿಮ್ಮ ಮನಸ್ಸಿನಲ್ಲಿ ಮೂಡಿಬರಲಿದೆ. ಸಾಮಾಜಿಕವಾಗಿ ನಿಮ್ಮ ಗೌರವ ಕೂಡ ಹೆಚ್ಚಾಗುವ ಸಾಧ್ಯತೆ ಇದೆ. ಉದ್ಯೋಗಗಳಿಗೆ ಇಂದಿನ ದಿವಸ ಕಚೇರಿಯಲ್ಲಿ ಸಹೋದ್ಯೋಗಿಗಳ ಬೆಂಬಲ ಕೂಡ ಸಿಗುವಂತದ್ದು. ಬಾಕಿ ಉಳಿದಿರುವಂತಹ ಕೆಲಸಗಳನ್ನ ಮುಗಿಸಲು ಇದು ಉತ್ತಮ ಸಮಯ. ಇನ್ನು ಹೊಸ ಹೂಡಿಕೆಗಳ ಬಗ್ಗೆ ಇಂದು ಆತುರದ ನಿರ್ಧಾರ ಬೇಡ. ಹಣಕಾಸಿನ ವ್ಯವಹಾರದಲ್ಲಿ ಸ್ವಲ್ಪ ಜಾಗರೂಕತೆ ಇರಲಿ. ಅಧ್ಯಯನದಲ್ಲಿ ಏಕಾಗ್ರತೆ ಕೂಡ ಅಗತ್ಯವಿದೆ. ಅನಗತ್ಯ ವಿಷಯಗಳಿಂದ ಆದಷ್ಟು ದೂರವಿರುವುದನ್ನ ರೂಢಿ ಮಾಡಿಕೊಳ್ಳಿ. ಆರ್ಥಿಕವಾಗಿ ಇಂದು ಸಾಮಾನ್ಯವಾದಂತಹ ದಿನ. ಆದಾಯಕ್ಕಿಂತ ಅದಕ್ಕೆ ಆದಾಯಕ್ಕೆ ತಕ್ಕಂತಹ ವೆಚ್ಚಗಳು ಕೂಡ ಇರುವಂತದ್ದು. ಕುಟುಂಬದ ಶುಭ ಕಾರ್ಯಗಳಿಗಾಗಿ ಹಣ ವ್ಯಯವಾಗುವಂತಹ ಸಂಭವವಿದೆ. ಹಳೆಯ ಸಾಲಗಳಿಂದ ಮುಕ್ತಿ ಪಡೆಯಲು ಮಾರ್ಗಗಳು ಕೂಡ ಗೋಚರಿಸಬಹುದಾದಂತಹ ಸನ್ನಿವೇಶಗಳನ್ನ ನೋಡ್ತೀರಾ. ಇನ್ನು ಕುಟುಂಬ ಸದಸ್ಯರೊಂದಿಗೆ ಸುಖದ ಕ್ಷಣಗಳನ್ನ ಕಳೆಯುವಿರಿ. ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದರೂ ಕೂಡ ಸಂಜೆಯ ವೇಳೆಗೆ ಅವು ಬಗೆಹರಿಯಲಿವೆ. ಅವಿವಾಹಿತರಿಗೆ ಮದುವೆಯ ಮಾತುಕತೆಗಳು ಕೂಡ ಮುನ್ನೆಲೆಗೆ ಬರಬಹುದಾದಂತಹ ಸನ್ನಿವೇಶಗಳನ್ನ ನೋಡ್ತೀರಾ. ಇನ್ನು ಆರೋಗ್ಯದ ದೃಷ್ಟಿಯಿಂದಾಗಿ ಇಂದು ಮಧ್ಯಮ ಫಲವಾಗಿದೆ. ಮಾನಸಿಕ ಒತ್ತಡ ಕಡಿಮೆ ಮಾಡಲು ಅಥವಾ ಯೋಗ ಅಥವಾ ಧ್ಯಾನದ ಮೊರೆಯನ್ನ ಹೋಗುವುದು ಉತ್ತಮವಾಗಿರುತ್ತೆ. ಹೊರಗಿನ ಆಹಾರವನ್ನ ಸೇವನೆಯಲ್ಲಿ ಮಿತಿ ಇರಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯನ್ನ ನೋಡುವುದಾದರೆ 6 ಮತ್ತು 9. ಶುಭ ಬಣ್ಣವನ್ನ ನೋಡುವುದಾದರೆ ಬಿಳಿ ಮತ್ತು ತಿಳಿ ನೀಲಿ ಬಣ್ಣ. ಇಂದು ಪರಿಹಾರವಾಗಿ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಗಣೇಶನ ದರ್ಶನವನ್ನ ಮಾಡಿ ಅಥವಾ ಓಂ ಗಂ ಗಣಪತಿ ನಮಃ ಮಂತ್ರವನ್ನ ಪಠಿಸುವುದರಿಂದ ಕೆಲಸಗಳಲ್ಲಿ ಎದುರಾಗುವಂತಹ ವಿಘ್ನಗಳು ಕೂಡ ಆ ವಿಘ್ನ ವಿನಾಶಕನು ದೂರ ಮಾಡುತ್ತಾನೆ. ವೃಶ್ಚಿಕ ರಾಶಿಯವರಿಗೆ ಇಂದಿನ ದಿವಸ ಗ್ರಹಗತಿಗಳ ಬದಲಾವಣೆಯು ನಿಮ್ಮ ವೃತ್ತಿ ಮತ್ತು ವೈಯಕ್ತಿಕ ಜೀವನದಲ್ಲಿ ಕೆಲವು ಪ್ರಮುಖ ಬದಲಾವಣೆಗಳನ್ನ ತರಬಹುದಾದಂತಹ ಸನ್ನಿವೇಶಗಳನ್ನು ನೋಡ್ತೀರಾ. ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗಲಿದೆ. ಧೈರ್ಯ ಮತ್ತು ಆತ್ಮವಿಶ್ವಾಸದಿಂದ ಕಠಿಣ ಕೆಲಸಗಳನ್ನು ಕೂಡ ಸುಲಭವಾಗಿ ಪೂರ್ಣಗೊಳಿಸುವಿರಿ. ಆದರೆ ಸಹೋದ್ಯೋಗಿಗಳೊಂದಿಗೆ ವಾದವನ್ನ ಮಾಡುವುದನ್ನ 100% ತಪ್ಪಿಸಬೇಕಾಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಇಂದು ಸಾಧಾರಣವಾದಂತಹ ಲಾಭವಿದೆ. ನಿಮಗೆ ಆದಾಯದ ಕೂಡ ಸ್ಥಿರವಾಗಿದ್ದರೂ ಕೂಡ ಅನಗತ್ಯ ಖರ್ಚುಗಳು ಕೂಡ ಎದುರಾಗಬಹುದಾದಂತಹ ಸನ್ನಿವೇಶಗಳನ್ನ ನೋಡ್ತೀರಾ. ಹೂಡಿಕೆ ಮಾಡುವ ಮೊದಲು ನುರಿತವರ ಸಲಹೆಯನ್ನ ಪಡೆಯುವುದು ಉತ್ತಮ. ಇನ್ನು ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ. ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಮನಸ್ತಾಪಗಳಿದ್ದರೂ ಕೂಡ ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಳುವುದು ಉತ್ತಮ. ಪ್ರೇಮಿಗಳಿಗೆ ಈ ದಿನ ಸಾಮಾನ್ಯವಾದಂತಹ ದಿನ. ಆರೋಗ್ಯದ ದೃಷ್ಟಿಯಿಂದ ಎಚ್ಚರಿಕೆ ಅಗತ್ಯವಾಗಿ ನಿಮಗೆ ಬೇಕು. ವಿಶೇಷವಾಗಿ ಎದೆ ಅಥವಾ ಹೊಟ್ಟೆಗೆ ಸಂಬಂಧಿಸಿದಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದಾகும். ಆದ್ದರಿಂದ ಆಹಾರದ ಕ್ರಮದ ಕಡೆಗೆ ಸ್ವಲ್ಪ ಶಿಸ್ತನ್ನ ಕಾಪಾಡಿಕೊಳ್ಳಿ. ಧೈರ್ಯದಿಂದ ನಡೆಯಬೇಕಾಗುತ್ತೆ. ತಾಳ್ಮೆ ಕೂಡ ಅಗತ್ಯವಾಗಿ. ನಿಮ್ಮ ರಾಶಿಯ ಅಧಿಪತಿಯಾದಂತಹ ಮಂಗಳ ಬಲವಾಗಿದ್ದು ನಿಮ್ಮ ಶತ್ರುಗಳ ಮೇಲೆ ಜಯ ಸಾಧಿಸಲು ಸಹಾಯವನ್ನ ಮಾಡುತ್ತಾನೆ. ಯಾವುದೇ ನಿರ್ಧಾರಗಳನ್ನ ತೆಗೆದುಕೊಳ್ಳುವ ಮೊದಲು ಅವಸರದ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ತಾಳಿದವನು ಬಾಳಿ ಅನ್ನುವನ್ನು ಹಾಗೆ ತಾಳ್ಮೆಯಿಂದ ಯೋಚಿಸಿ ಮುನ್ನಡೆದರೆ ನಿಮಗೆ ಯಶಸ್ಸು. ಈ ದಿನದ ಶುಭ ಫಲಗಳಿಗಾಗಿ ಮತ್ತು ಅಶುಭ ಪ್ರಭಾವ ತಗ್ಗಿಸಲು ನೀವು ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆಯನ್ನ ಮಾಡಿ ಅಥವಾ ಸುಬ್ರಹ್ಮಣ್ಯ ಅಷ್ಟಕವನ್ನ ಪಠಿಸುವುದರಿಂದ ಸಕಲ ಕಾರ್ಯಗಳಲ್ಲಿ ಯಶಸ್ಸು ನಿಮ್ಮದಾಗುತ್ತೆ. ಧನುರಾಶಿಯವರಿಗೆ ಇಂದಿನ ದಿವಸ ನಿಮ್ಮ ಅದೃಷ್ಟದ ಅಧಿಪತಿ ಗುರು ಮತ್ತು ಗ್ರಹಗತಿಗಳ ಸಂಚಾರವು ನಿಮ್ಮ ಜೀವನದ ವಿವಿಧ ಆಯಾಮಗಳ ಮೇಲೆ ನೋಡಬೇಕಾಗುತ್ತೆ. ನೀವು ಆ ಆಯಾಮಗಳಿಂದ ಪ್ರಭಾವ ಕೂಡ ಬೀರುವಂತಹದ್ದು. ಕಚೇರಿಯಲ್ಲಿ ಕೆಲಸದ ಒತ್ತಡ ಸ್ವಲ್ಪ ಹೆಚ್ಚಿರಬಹುದು. ಇಂದಿನ ದಿವಸ ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು. ಆದ್ದರಿಂದ ಮಾತಿನ ಮೇಲೆ ನಿಗಾ ಇಟ್ಕೊಳ್ಳಿ. ಹೊಸ ಹೂಡಿಕೆಗಳಿಗೆ ಇದು ಸಕಾಲವಲ್ಲದ. ಹಳೆಯ ಬಾಕಿ ಉಳಿದಿರುವಂತಹ ಕೆಲಸಗಳನ್ನ ಇಂದಿನ ದಿವಸ ಪೂರ್ಣಗೊಳಿಸಲು ಗಮನವನ್ನು ಕೊಡಬೇಕಾಗುತ್ತೆ. ಆರ್ಥಿಕವಾಗಿ ಈ ದಿನ ಸಾಧಾರಣವಾದಂತಹ ದಿನ. ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕುವುದು ಬಹಳ ಮುಖ್ಯವಾಗಿರುತ್ತೆ. ಇನ್ನು ಕುಟುಂಬದ ಶುಭ ಕಾರ್ಯಗಳಿಗಾಗಿ ಹಣ ವ್ಯಯವಾಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಆದ್ದರಿಂದ ಕುಟುಂಬದ ಸದಸ್ಯರೊಂದಿಗೆ ಗುಣಮಟ್ಟದ ಸಮಯವನ್ನ ಕಳೆಯಬೇಕಾಗುತ್ತೆ. ಜೀವನ ಸಂಗಾತಿಯಿಂದ ಸಂಪೂರ್ಣ ಬೆಂಬಲ ನಿಮಗೆ ಸಿಗುವಂತದ್ದು. ಪ್ರೇಮಿಗಳಿಗೆ ಈ ದಿನ ರೋಮಾಂಚನಕಾರಿಯಾಗಲಿದೆ. ಮಾನಸಿಕ ಒತ್ತಡದಿಂದಾಗಿ ಸ್ವಲ್ಪ ತಲೆನೋವು ಅಥವಾ ಆಯಾಸ ಕೂಡ ಕಾಣಿಸಿಕೊಳ್ಳಬಹುದು. ಇಂದಿನ ದಿವಸ ನಿಮಗೆ ಯೋಗ ಅಥವಾ ಧ್ಯಾನ ಮಾಡುವುದರಿಂದ ಮನಸ್ಸಿಗೆ ಶಾಂತಿ ಕೂಡ ಲಭ್ಯವಾಗುತ್ತೆ. ಈ ದಿನದ ಮತ್ತಷ್ಟು ಶುಭವಾಗಿಸಿಕೊಳ್ಳಲು ಒಂದು ಸಣ್ಣ ಸಲಹೆಯನ್ನ ನೀಡುವುದಾದರೆ ಓಂ ನಮ ನಾರಾಯಣ ಮಂತ್ರವನ್ನ ಜಪಿಸಿ ಅಥವಾ ವಿಷ್ಣು ಸಹಸ್ರನಾಮವನ್ನ ಕೇಳಿ. ಇದು ನಿಮಗೆ ಧನಾತ್ಮಕ ಶಕ್ತಿಯನ್ನ ನೀಡುತ್ತದೆ. ಮಕರ ರಾಶಿಯವರಿಗೆ ಇಂದಿನ ದಿವಸ ನಿಮ್ಮ ರಾಶಾಧಿಪತಿ ಶನಿಯು ಅನುಕೂಲಕರ ಸ್ಥಿತಿಯಲ್ಲಿದ್ದರೂ
ಕೆಲವು ವಿಷಯಗಳಲ್ಲಿ ಸಣ್ಣ ಪುಟ್ಟ ಅಡೆತಡೆಗಳು ಕೂಡ ಎದುರಾಗಬಹುದು. ಕೆಲಸದ ಸ್ಥಳದಲ್ಲಿ ಜವಾಬ್ದಾರಿಗಳು ಕೂಡ ಹೆಚ್ಚಾಗಲಿವೆ. ನಿಮ್ಮ ಶ್ರಮಕ್ಕೆ ತಕ್ಕಂತಹ ಮನ್ನಣೆ ನಿಮಗೆ ಸಿಗಲಿದೆ. ಆದರೆ ಸಹೋದ್ಯೋಗಿಗಳೊಂದಿಗೆ ವಾಗ್ವಾದಕ್ಕೆ ಇಳಿಯಬೇಡಿ ಯಾವುದೇ ಕಾರಣ. ವ್ಯಾಪಾರಸ್ಥರಿಗೆ ಹಳೆಯ ಬಾಕಿ ಹಣ ವಾಪಸ್ ಬರುವಂತಹ ಸಾಧ್ಯತೆ ಇದೆ. ಹಣಕಾಸಿನ ವಿಷಯದಲ್ಲಿ ಇಂದು ಸಾಧಾರಣವಾದಂತಹ ದಿನ. ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕುವುದು ಉತ್ತಮ. ಹೂಡಿಕೆ ಮಾಡುವ ಮುನ್ನ ಅನುಭವಸ್ಥರ ಸಲಹೆಯನ್ನ ಪಡೆಯಿರಿ. ಇನ್ನು ಕುಟುಂಬದ ಸದಸ್ಯರೊಂದಿಗೆ ಸುಖದ ಕ್ಷಣಗಳನ್ನ ಕಳೆಯುವಿರಿ. ಜೀವನ ಸಂಗಾತಿಯ ಬೆಂಬಲ ನಿಮಗೆ ಆತ್ಮವಿಶ್ವಾಸವನ್ನ ತಂದೊಡುತ್ತದೆ. ಮನೆಯಲ್ಲಿ ಶುಭ ಕಾರ್ಯಗಳ ಬಗ್ಗೆ ಚರ್ಚೆ ಕೂಡ ನಡೆಯಬಹುದಾದಂತಹ ಸನ್ನಿವೇಶ ನೋಡ್ತೀರಾ. ಹೊಟ್ಟೆಗೆ ಸಂಬಂಧಿಸಿದಂತಹ ಸಮಸ್ಯೆಗಳು ಅಥವಾ ಕಣ್ಣಿನ ಉರಿ ಕಾಣಿಸಿಕೊಳ್ಳಬಹುದು. ಇಂದಿನ ದಿವಸ ಆಹಾರ ಕ್ರಮದ ಕಡೆಗೆ ನಿಗಾ ಇರಲಿ ಮತ್ತು ಸರಿಯಾದ ಸಮಯಕ್ಕೆ ವಿಶ್ರಾಂತಿಯನ್ನ ಕೂಡ ಪಡೆಯಬೇಕಾಗುತ್ತೆ ನೀವು. ಇನ್ನು ಶುಭ ಸಂಖ್ಯೆಯನ್ನ ನೋಡುವುದಾದರೆ 8. ಶುಭ ಬಣ್ಣ ನೀಲಿ ಬಣ್ಣ. ಇಂದು ಪರಿಹಾರವಾಗಿ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಹನುಮಂತನ ದರ್ಶನವನ್ನ ಮಾಡಿ ಅಥವಾ ಹನುಮಾನ್ ಚಾಲೀಸವನ್ನ 21 ಬಾರಿ ಪಠಿಸುವುದರಿಂದ ಮನಸ್ಸಿಗೆ ಶಾಂತಿ ಮತ್ತು ಕಾರ್ಯಸಿದ್ಧಿ ಲಭಿಸುವುದರ ಜೊತೆಗೆ ಸಕಲ ಕಾರ್ಯಗಳಲ್ಲಿ ಯಶಸ್ಸನ್ನ ತಂದುಕೊಡುತ್ತದೆ. ಕುಂಭರಾಶಿಯವರಿಗೆ ಇಂದಿನ ದಿವಸ ನಿಮ್ಮ ಬುದ್ಧಿವಂತಿಕೆಯಿಂದ ಹೆಚ್ಚಿನ ಕಾರ್ಯಗಳನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸುವಿರಿ. ಕಚೇರಿಯಲ್ಲಿ ನಿಮ್ಮ ಕೆಲಸಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೂಡ ಸಿಗುವಂತದ್ದು. ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು. ಆದರೆ ತಾಳ್ಮೆಯಿಂದ ವರ್ತಿಸುವುದು ಬಹಳ ಮುಖ್ಯ. ಹಳೆಯ ಬಾಕಿ ಹಣ ಅಥವಾ ಬಾಕಿ ಉಳಿದಿರುವಂತಹ ಹಣ ಮತ್ತು ಕೆಲಸಗಳು ಇಂದು ಮುಕ್ತಾಯಗೊಳ್ಳುವಂತಹ ಸಾಧ್ಯತೆ ಇದೆ. ಇಂದು ಹಣಕಾಸಿನ ವಿಚಾರದಲ್ಲಿ ಜಾಗರೂಕತೆಯನ್ನು ವಹಿಸಬೇಕಾಗುತ್ತೆ. ಅನಿರೀಕ್ಷಿತ ಖರ್ಚುಗಳು ಕೂಡ ಎದುರಾಗಬಹುದು. ಹೂಡಿಕೆ ಮಾಡುವ ಮುನ್ನ ಅನುಭವಸ್ಥರ ಸಲಹೆಯನ್ನ ಪಡೆದುಕೊಳ್ಳಿ. ಇನ್ನು ಕುಟುಂಬ ಸದಸ್ಯರೊಂದಿಗೆ ಉತ್ತಮ ಸಮಯವನ್ನ ಕೂಡ ಕಳೆಯುವಂಥದ್ದು. ಜೀವನ ಸಂಗಾತಿಯ ಬೆಂಬಲ ನಿಮಗೆ ಆತ್ಮವಿಶ್ವಾಸವನ್ನ ನೀಡುತ್ತದೆ. ಇನ್ನು ಮನೆಯಲ್ಲಿ ಶುಭ ಕಾರ್ಯಗಳ ಬಗ್ಗೆ ಚರ್ಚೆ ಕೂಡ ನಡೆಯಬಹುದಾದಂತಹ ಸನ್ನಿವೇಶ ನೋಡ್ತೀರಾ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಮಾನಸಿಕ ಒತ್ತಡವು ಮತ್ತು ದೈಹಿಕ ಆಯಾಸ ಈ ಎರಡೂ ಕೂಡ ಆಗುವಂತದ್ದಾಗಿದೆ. ಆದ್ದರಿಂದ ಸರಿಯಾದ ಸಮಯಕ್ಕೆ ಆಹಾರವನ್ನ ಸೇವಿಸಬೇಕಾಗುತ್ತೆ ಮತ್ತು ಸ್ವಲ್ಪ ವಿಶ್ರಾಂತಿಗೆ ಆದ್ಯತೆಯನ್ನ ನೀಡಿ. ಅದೃಷ್ಟದ ಸಂಖ್ಯೆಯನ್ನ ನೋಡುವುದಾದರೆ 8 ಮತ್ತು 4. ಅದೃಷ್ಟದ ಬಣ್ಣ ನೀಲಿ ಮತ್ತು ಹಸಿರು ಬಣ್ಣ. ಇಂದು ಪರಿಹಾರವಾಗಿ ಗಣೇಶನ ದರ್ಶನವನ್ನ ಮಾಡಿ ಅಥವಾ ಓಂ ಗಂ ಗಣಪತಿಗೆ ನಮಃ ಮಂತ್ರವನ್ನ ಪಠಿಸುವುದರಿಂದ ನಿಮ್ಮ ಅಡೆತಡೆಗಳು ಕೂಡ ದೂರವಾಗುವಂಥದ್ದು. ನಿಮ್ಮ ಮಾತಿನ ಮೇಲೆ ನಿಗಾ ಇರಲಿ. ಹಠಮಾರಿತನ ಬಿಟ್ಟು ಮುನ್ನಡೆದರೆ ಯಶಸ್ಸು ನಿಮ್ಮದಾಗುತ್ತದೆ. ಮೀನರಾಶಿಯವರಿಗೆ ಇಂದಿನ ದಿವಸ ಭಾವನಾತ್ಮಕ ನಿರ್ಧಾರಗಳಿಗಿಂತ ಪ್ರಾಯೋಗಿಕವಾಗಿ ಯೋಚಿಸುವುದು ಬಹಳ ಉತ್ತಮ. ಕೆಲಸದ ಸ್ಥಳದಲ್ಲಿ ಜವಾಬ್ದಾರಿಗಳು ಹೆಚ್ಚಾಗಬಹುದು. ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು. ಆದ್ದರಿಂದ ಮಾತಿನ ಮೇಲೆ ಹಿಡಿತವಿರಲಿ. ವ್ಯಾಪಾರಸ್ಥರಿಗೆ ಸಾಧಾರಣವಾದಂತಹ ಲಾಭವಿದೆ. ಹಣಕಾಸಿನ ವಿಚಾರದಲ್ಲಿ ಇಂದು ಕೂಡ ನೀವು ಜಾಗರೂಕರಾಗಿರಬೇಕು. ಅನಗತ್ಯ ಖರ್ಚುಗಳು ಎದುರಾಗಬಹುದು. ಹೂಡಿಕೆ ಮಾಡುವ ಮುನ್ನ ಅನುಭವಿಗಳ ಸಲಹೆಯನ್ನ ಪಡೆಯುವುದು ಸೂಕ್ತ. ಇನ್ನು ಕುಟುಂಬ ಸದಸ್ಯರೊಂದಿಗೆ ಸಮಯವನ್ನ ಕಳೆಯಲು ಅವಕಾಶ ಈ ದಿನ ನಿಮಗೆ ಸಿಗಲಿದೆ. ಸಂಗಾತಿಯ ಬೆಂಬಲ ನಿಮಗೆ ಆತ್ಮವಿಶ್ವಾಸವನ್ನ ನೀಡುತ್ತದೆ. ಇನ್ನು ಮನೆಯಲ್ಲಿನ ಹಳೆಯ ಸಮಸ್ಯೆಯೊಂದು ಬಗೆಹರಿಯುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿ ಗೋಚರಿಸ್ತಾ ಇದೆ. ಮಾನಸಿಕ ಒತ್ತಡದಿಂದಾಗಿ ಸ್ವಲ್ಪ ಸುಸ್ತು ಎನಿಸಬಹುದು. ಆದರೆ ಕಣ್ಣಿನ ಸಮಸ್ಯೆ, ತಲೆನೋವಿನಂತಹ ಸಮಸ್ಯೆಗಳು ಕೂಡ ನೀವು ನೋಡ್ತೀರಾ. ಆದ್ದರಿಂದ ಸರಿಯಾದ ವಿಶ್ರಾಂತಿಯನ್ನ ಪಡೆದುಕೊಳ್ಳಿ. ಇಂದು ಯಾವುದೇ ದೊಡ್ಡ ನಿರ್ಧಾರಗಳನ್ನ ತೆಗೆದುಕೊಳ್ಳುವ ಮೊದಲು 2 ಬಾರಿ ಯೋಚಿಸಿ ಹಿರಿಯರ ಸಲಹೆಯನ್ನ ಪಡೆದು ಅಥವಾ ನುರಿತವರ ಆಶೀರ್ವಾದ ಮತ್ತು ಹಿರಿಯರ ಆಶೀರ್ವಾದವನ್ನ ಪಡೆದು ಆ ಕೆಲಸವನ್ನ ಆರಂಭಿಸಿದರೆ ಯಶಸ್ಸು ನಿಮ್ಮದಾಗಿದೆ. ಇನ್ನು ಅದೃಷ್ಟದ ಬಣ್ಣವನ್ನ ನೋಡುವುದಾದರೆ ಹಳದಿ ಬಣ್ಣ. ಅದೃಷ್ಟದ ಸಂಖ್ಯೆ 3 ಮತ್ತು 7 ಅತಿ ಹೆಚ್ಚಾಗಿ ನೀವು ಬಳಸಿದರೆ ಯಶಸ್ಸು ನಿಮ್ಮದೇ.